ಏನೋ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಕಾಟ ಜೋರಾಗ್ತಾ ಇದೆ. ಹೀಗಾಗಿ ಮಾನ ಮರ್ಯಾದೆಗೆ ಅಂಜಿ ಹಳ್ಳಿ ಜನ ಕೂಡ ಊರನ್ನು ಬಿಟ್ಟು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಗಾದರೆ ಊರಿನ ಜನಕ್ಕೆ ಆಗ್ತಾ ಇರುವಂತಹ ಕಷ್ಟ ಏನು, ಈ ಮೈಕ್ರೋ ಫೈನಾನ್ಸ್ ಹಾವಳಿ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಬಗ್ಗೆನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರು ಜನರು ಬೇಸತ್ತಿದ್ದಾರೆ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ, ರಾಂಪುರ, ಕುರಿಹುಂಡಿ, ಶೀರಮಳ್ಳಿ, ಕಗ್ಗಲೂರು, ಹೆಗ್ಗಡಹಳ್ಳಿ, ಮುದ್ದಳ್ಳಿ ಗ್ರಾಮಸ್ಥರು ಮೈಕ್ರೋ ಫೈನಾನ್ಸ್ಗಳಿಗೆ ಹೆದರಿ ಊರು ತೊರೆಯುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಅನೇಕರು ಈಗಾಗಲೇ ಊರನ್ನೇ ತೊರೆದಿದ್ದಾರೆ. ನಂಜನಗೂಡು ಸುತ್ತಮುತ್ತ ಗ್ರಾಮಗಳಲ್ಲಿ ಅನೇಕ ಜನರಿಗೆ ಸುಮಾರು ಕೋಟ್ಯಾಂತರ ರೂಪಾಯಿ ಸಾಲ ನೀಡಿರುವ ಕಂಪನಿಗಳು ಸಾಲ ಮರುಪಾವತಿ ಮಾಡದಿದ್ರೆ ಕಿರುಕುಳ ನೀಡ್ತಾರಂತೆ. ಸಾಲ ಕೊಡುವಾಗ ನಯವಾಗಿ ಮಾತನಾಡುವ ಕಂಪನಿಗಳು ಮರುಪಾವತಿ ಸಮಯದಲ್ಲಿ ಬಾಯಿಗೆ ಬಂದ ಹಾಗೆ ಬೈದು ನಿಂದಿಸುತ್ತಿದ್ದಾರೆ. ಇವರ ಕಾಟದಿಂದ ಬದುಕಲು ಆಗುತ್ತಿಲ್ಲ, ದಯಮಾಡಿ ನಮ್ಮ ನೆರವಿಗೆ ಬನ್ನಿ ಅಂತ ಜನರು ಸಿಎಂಗೆ ಮನವಿ ಮಾಡಿದ್ದಾರೆ. ಮನೆ ಮೇಲೆ ಲೋನ್ ತಗೊಂಡಿದ್ದಾರೆ, ಅವ್ರು ಕಟ್ಟಕ್ಕಾಗದೆಯ, ಅವ್ರು ಹೊರಗಡೆ ಹೋಗಿ ತಿರ್ಗಾಡಕ್ಕೂ ಆಗದೆಯ, ಅವ್ರಿಗ ಭಯ ಅಂತಗಳು ಒಳಗಡೆನೆ ಇದ್ದಾನೆ. ನಮ್ ತಾಯಿಗಂತೂ ಮೈಂಡ್ ಅಪ್ಸೆಟ್ ಆಗಿ ಮಾತ್ ಬರ್ತಾ ಇಲ್ಲ. ಮದ್ದೂರು ಕರ್ಕೊಂಡು ಹೋಗ್ತಾ ಇದೀವಿ, ಅವ್ರಿಗ ಮಾತ್ರೆ ಇಂಜೆಕ್ಷನ್ ಮಾತ್ರೆ ತಗೊಳಕ್ಕೂ ದುಡ್ಡಿಲ್ಲ. ಆತರ ಪರಿಸ್ಥಿತಿಲಿ ಇದೀವಿ. ಅಂದ್ರೆ ಯಾವುದೇ ಒಂದು ವಸ್ತು ತಗೊಂಡೋಗಿ ಮಡಗ್ಬಿಟ್ಟು ನಾವು 1 ತಿಂಗಳ ಲೋನ್ ಕಟ್ತಾ ಇದೀವಿ. ಅಂದ್ರೆ ಇವಾಗ ಕಟ್ಟಕ್ಕಾಗದೆ ನಮ್ಗ ಒದ್ದಾಡ್ತಾ ಇದೀವಿ. ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ನಮ್ಗ. ಏನಾದ್ರು ಒಂದ್ ಪರಿಹಾರ ಹುಡುಕೊಡಿ. ಮನೆ ಹತ್ರ ಅವಮಾನ ಆಯ್ತಾ ಇದೆ. ಆ ಕಡೆ ಈ ಕಡೆ ಅಕ್ಕಪಕ್ಕದವರೆಲ್ಲ ನೋಡಗತಿ ಮಾಡ್ಬಿಟ್ರು. ಇವಾಗ ನಮ್ಗೆ ಏನಾದ್ರು ಪರಿಹಾರ ಹುಡುಕಿದ್ ಹೇಳಿ. ಹಂಗ ನಮ್ಗೆ ಏನಾದ್ರು ಒಂದ್ ಪರಿಹಾರ ಸಂಘದವ್ರು ಬಂದು ನಮ್ಗ ಸಿಕ್ಕಾಪಟ್ಟ ತೊಂದ್ರೆ ಕೊಡ್ತಾ ಇದಾರೆ. ಯಾವ್ದು ಏನು ಆಗಿಲ್ಲ. ಮತ್ತೆ ಫೈನಾನ್ಸ್ ಸಂಘದವ್ರು ಎಲ್ರು ತುಂಬಾ ಹಿಂಸೆ ಕೊಡ್ತಾರೆ. ಹಗಲು ರಾತ್ರಿ ಎಲ್ಲ ಬರ್ತಾರೆ. ಬಂದು ಕಟ್ಟ ತನಕನು ಮನೆ ಬಿಟ್ಟು ಹೋಗೋದೇ ಇಲ್ಲ. ಅಲ್ಲಿ ಹಾಸ್ಪಿಟಲ್ ಇದ್ದಾಗೂ ಹಿಂಸೆ ಕೊಡ್ತಾ ಇದ್ರು. ಹಾಸ್ಪಿಟಲ್ ಬಂದು ಕಟ್ಲೇಬೇಕು ಅಂತ. ಏನ್ ಕಟ್ಟಕ್ಕೂ ನಮ್ಮ ಹತ್ರ ಆಗಲ್ಲ. ಇವನಿಗೆ ಹೊಟ್ಟೆ ತಿನ್ನಕ್ಕೂ ಏನು ಇಲ್ಲ. ಆದ್ರೂ ತುಂಬಾ ಸಮಸ್ಯೆ ಕೊಡ್ತಾರೆ. ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ತಿಳಿಸ್ಬೇಕು ಅಂತ ಕುಮಾರಣ್ಣ ಅವರು ಬಂದಿದ್ರು. ಆಯ್ತು ಅಂತ ಹೇಳಿದ್ರೆ ಹೊರತು ಯಾವುದೇ ತರ ಏನು ಕ್ರಮ ಕೈ ತಗೊಂಡಿಲ್ಲ. ತುಂಬಾ ಯಾವ ತರ ಬೇಕಂದ್ರೆ ಫ್ಯಾಮಿಲಿ ಪೂರ್ತಿ ಬೀದಿಗೆ ಬಂದ್ಬಿಟ್ಟು ಪೂರ್ತಿ ಫ್ಯಾಮಿಲಿನೇ ಸೂಸೈಡ್ ಮಾಡ್ಕೊಂಡು ಸಾಯೋ ಪರಿಸ್ಥಿತಿಲಿ ಇದ್ರು ಯಾವುದೇ ತರ ಏನು ರೆಸ್ಪಾನ್ಸ್ ಇಲ್ಲ. ಹಂಗಾಗಿ ಸರ್ಕಾರದಿಂದ ನಮ್ಗೆ ಏನಾದ್ರೂ ಪರಿಹಾರ ಕೊಡಿಸ್ಬೇಕು, ನಮ್ಮ ಫ್ಯಾಮಿಲಿ ಕಾಪಾಡಬೇಕು ಅಂತ ಸಿದ್ದರಾಮಯ್ಯ ಅವ್ರ ಹತ್ರ ಕೇಳ್ಕೊತಾ ಇರೋದು. ಇನ್ನು 5 ಸ್ಟಾರ್ ಬಿಸಿನೆಸ್ ಫೈನಾನ್ಸ್ ಕಂಪನಿಯವರು ಶ್ರೀರಾಮಳ್ಳಿಯಲ್ಲಿ ಸುಮಾರು ಜನರಿಗೆ ಸಾಲ ನೀಡಿದ್ದಾರೆ. ಸಾಲ ಕಟ್ಟಲು ಆಗದ ಇದ್ದವರ ಮನೆಗಳಿಗೆ ಈ ಸ್ವತ್ತು ನಮಗೆ ಸೇರಿತು ಅಂತ ಬೋರ್ಡ್ ಹಾಕಿದ್ದಾರೆ. ಸಾಲ ವಸೂಲಿ ನೆಪದಲ್ಲಿ ಜನರಿಗೆ ಹಿಂಸೆ ಕೊಡುತ್ತಿದ್ದಾರೆ ಅಂತ ಗ್ರಾಮದ ಹುಚ್ಚಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗಳು ತುಂಬಾ ಜಾಸ್ತಿ ಆಗಿದೆ. ಎಲ್ಲಿ ನೋಡ್ರು ನಮ್ಮ ಸಿರಿಮಳ್ಳಿ ಗ್ರಾಮದಲ್ಲಿ ಕನಿಷ್ಠ ಅಂದ್ರೆ ಒಂದು 15 ಮನೆಗಳು ಊರಿಂದ ಹೊರಗಡೆ ಹೊರಟಿದ್ದಾರೆ. ಊರಲ್ಲಿ ವಾಸ ಇಲ್ಲ. ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ, ಮಕ್ಕಳು ಒಂದ್ ಕಡೆ. ಮಕ್ಕಳ ವಿದ್ಯಾಭ್ಯಾಸ, ಲೋನ್ ಕೊಡುವಾಗ ಹಿಂಸೆ ಮಾಡಿ ಲೋನ್ ಕೊಡ್ತಾರೆ. ಅವ್ರಿಗೆ ಅವ್ರ ಅನುಕೂಲಕ್ಕೆ ಎಷ್ಟು ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಡಲ್ಲ. ಅವ್ರಿಗೆ ಮಿತಿಮೀರಿ ಸಾಲ ಕೊಟ್ಬಿಡ್ತಾರೆ. ಅವ್ರು ಕಟ್ಟಕ್ಕಾಗೋದಿಲ್ಲ. ಕಟ್ಟಕ್ಕಾಗದಾಗ ಊರ್ ಬಿಟ್ಟಿದ್ದಾರೆ. ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ದಯಮಾಡಿ ಎಷ್ಟು ಈ ಮೈಕ್ರೋ ಫೈನಾನ್ಸ್ ಇಂದ ಎಷ್ಟು ಜೀವಗಳಿಗೆ ಹಾನಿ ಆಗುತ್ತೋ ಅಂತ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಈ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆನ ಒಂಚೂರು ಕಂಟ್ರೋಲ್ ಮಾಡಬೇಕು. ಇದಕ್ಕೇನಾದ್ರು ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಒಟ್ಟಾರೆಯಾಗಿ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಊರು ಬಿಡುತ್ತಿರುವ ಜನರ ಕಷ್ಟಕ್ಕೆ ಜಿಲ್ಲಾಡಳಿತ ಸ್ಪಂದಿಸಲಿ. ಇನ್ನಾದರೂ ಈ ಫೈನಾನ್ಸ್ ಕಂಪನಿಗಳಿಗೆ ಸರ್ಕಾರ ಲಂಗು ಲಗಾಮ ಹಾಕಿ ಜನರ ಜೀವನ ಉಳಿಸಲಿ ಅನ್ನೋದು ನಮ್ಮ ಆಶಯ. ಸುರೇಶ್, ಜಿ ಕನ್ನಡ ನ್ಯೂಸ್, ಮೈಸೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.